गणेशोत्सवाच्या निमित्ताने शहरातील खराब झालेल्या रस्त्यांची दुरुस्ती करण्यात येणार असल्याचे महापालिका आयुक्त शुभा बी यांनी सांगितले। शुक्रवारी बेळगाव येथे पत्रकारांशी बोलताना त्या म्हणाल्या की पावसाचं प्रमाण वाढल्यामुळे शहरातील रस्त्यांची अवस्था खराब झाली आहे। त्यांची दुरुस्ती करण्याचे तसेच धोकादायक झाडांच्या फांद्या छाटण्याचे काम सुरू आहे। सार्वजनिक गणेश मिरवणुकीचे मार्ग पोलीस आयुक्तांसह तपासले आहेत असे त्यांनी स्पष्ट केले। ಗಣೇಶ ಹಬ್ಬಕ್ಕೆ ಸರ್ ನಾವು ಈ ಬಾರಿ ಏನು ನಮಗೆ ತಾವೇ ನೋಡ್ತಿದ್ದಂಗೆ ಮಳೆ ಜಾಸ್ತಿ ಬರ್ತಿದೆ। ಸೊ ನಮ್ಮ ಒಂದು ಪಾಟ್ ಹೋಲ್ ಆಮೇಲೆ ಟ್ರೀಗಳ ಟ್ರಿಮ್ಮಿಂಗ್ ಸ್ವಚ್ಛತೆ ಆಮೇಲೆ ಎಲ್ಲೆಲ್ಲಿ ಗಣಪತಿ ಉತ್ಸವ ಮತ್ತು ಪ್ರೊಸೆಷನ್ ಹೋಗುತ್ತೆ ಇವತ್ತು ನಾವು ಬೆಳಗ್ಗೆ ಹೋಗಿ ಒಂದು ರೌಂಡ್ಸ್ನ ಮಾಡಿ ಬಂದಿದ್ದೀವಿ ಪೊಲೀಸ್ ಇಲಾಖೆ ಜೊತೆಗೆ। ಮತ್ತು ನಮ್ಮ ಇಲಾಖೆಯವರು ದಿನನಿತ್ಯ ರಾತ್ರಿ ಭಾಳಷ್ಟು ಪಾಟ್ ಹೋಲ್ಗಳನ್ನು ಮುಚ್ತಾ ಇದ್ದಾರೆ। ಅದರದ್ದು ಎಲ್ಲ ಮಾಹಿತಿನ ನಾನು ತಮ್ಮ ಒಂದು ಮೀಡಿಯಾಗೂ ಹಂಚ್ಕೋತೀನಿ। ಈಗ ಇದು ಏನಾಗಿದೆ ಅಂದರೆ ನಮಗೆ ಮಳೆ ಹಿಂದೆಯಿಂದನೇ ಬರ್ತಿದೆ। ತಾವು ನೋಡಿರ್ಬೋದು ರೆಡ್ ಅಲರ್ಟ್ ಇತ್ತು, ಆ ಸಮಯದಲ್ಲಿ ನಾವು ಹಾಕಿದ್ರೆ ಇದು ಸಾರ್ವಜನಿಕರ ದುಡ್ಡನ್ನು ನಾವು ವಿನಾಕಾರಣ ಪೋಲ್ ಮಾಡೋಕ್ಕಾಗೋದಿಲ್ಲ। ಹಾಗಾಗಿ ಸ್ವಲ್ಪ ಈ ರೀತಿ ಬಿಸಿಲಿದ್ದಂಥ ಸಂದರ್ಭದಲ್ಲಿ ನಾವು ವೆಟ್ ಮಿಕ್ಸ್ನ ಹಾಕಬೇಕಾಗುತ್ತೆ। ನಿನ್ನೆ ರಾತ್ರಿನೂ ನಾವು ಎಲ್ಲ ಕಡೆ ಹಾಕಿದ್ದೀವಿ। ಇನ್ನೂ ನಮಗೆ 11 ದಿವಸದ ಅದೇನು ಪ್ರೊಸೆಷನ್ ಆಗುತ್ತಲ್ಲ ಆಗ ಪರ್ಫೆಕ್ಟ್ಲಿ ನಾವು ಎಲ್ಲ ರೋಡ್ನಲ್ಲಿ ಗುಂಡಿಗಳನ್ನು ಮುಚ್ಚಿ ಸ್ಲ್ಯಾಬ್ಗಳು ಎಲ್ಲೆಲ್ಲಿ ಚರಂಡಿ ಮೇಲಿದೆ ಅದೆಲ್ಲ ಅಂಡ್ಯೂ ಆಗಿದೆ ಅದನ್ನು ಸಹಿತ ಮುಚ್ಚಿ ನಾವು ಸರಿಯಾದ ಒಂದು ವ್ಯವಸ್ಥೆನ ಮಾಡಿ ಕೊಡ್ತೀವಿ। ಸರ್ ಅದು ನಮ್ಮಲ್ಲಿ ಏನಾಗಿದೆ ಮಳೆ ಚರಂಡಿಗಳಲ್ಲಿ ಈ ಹಿಂದೆ ಅಂದರೆ ನಮ್ಮ ಮಳೆಗಾಲ ಶುರು ಹಾಕಿನ ಮುಂಚೆನೇ ಫೆಬ್ರವರಿನಲ್ಲಿ ನಾವು ಎಲ್ಲ ಸಿಲ್ಟ್ಗಳನ್ನೆಲ್ಲ ತೆಗೆದಿದ್ವಿ। ಈಗ ಜೋರು ಮಳೆಯಲ್ಲಿ ಮತ್ತೊಮ್ಮೆ ಈ ಎಲ್ಲ ಸಿಲ್ಟ್ಗಳು ಚರಂಡಿಗಳು ತುಂಬಿದ್ದಾವೆ, ಅದನ್ನು ಸಹಿತ ನಾವು ಫೇಸ್ 2ನಲ್ಲಿ ತೆಗೆಸ್ಬೇಕು ಅಂತಿದ್ದೀವಿ। ಇದು ಪ್ರೊಸೆಷನ್ ರೂಟಿಗೆ ಮಾತ್ರ ಅಂತಲ್ಲ, ಪ್ರತಿ ವಾರ್ಡ್ಗೆ ತೆಗೆಸ್ತೀವಿ। ಈಗ ಸದ್ಯಕ್ಕೆ ನಾವು ಪ್ರೊಸೆಷನ್ ರೂಟನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ। ಸರ್ ಇದು ಮಹಾಪ್ರಸಾದ ಅಂದರೆ ನಮ್ಮ ಒಂದು ಪ್ರಿಮೈಸಸಲ್ಲಿ ಅಂದರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ, ನಮ್ಮ ಕೌನ್ಸಿಲರ್ಸು ಮತ್ತು ವಿವಿಧ ಇಲಾಖೆಯವರಿಗೆಲ್ಲ ಇಲ್ಲಿ ಮಾತ್ರ ಮಹಾಪ್ರಸಾದ ಮಾಡೋದು। ಅಥವಾ ನೆಕ್ಸ್ಟ್ ಇಯರು ನಮ್ಮ ಆಡಳಿತ ಮಂಡಳಿಯವರ ಡಿಸಿಷನ್ ನೋಡಿಕೊಂಡು ಅದಕ್ಕೆ ಬೇಕಾದ ಬಜೆಟ್ನ ನಾವು ನೆಕ್ಸ್ಟ್ ಇಯರ್ ಇಟ್ಕೊಳ್ಬೇಕು। ಸರ್ ಅದು ಈ ಪ್ರೊಸೆಷನ್ ಟೈಮ್ನಲ್ಲಿ ಚರಂಡಿಗಳು ಕೆಲವೊಂದು ಓಪನ್ ಇರುತ್ತೆ, ನಮ್ಮೆಲ್ಲ ಚರಂಡಿಗಳು ಆ್ಯಕ್ಚುಲಿ ಓಪನ್ ಆಗೇ ಇರಬೇಕು। ನಾವು ಕ್ಲೀನ್ ಮಾಡಬೇಕು ಅಂದರೆ ನಮಗೆ ಓಪನ್ ಚರಂಡಿನೇ ಇರಬೇಕು। ಯಾವುದೇ ಚರಂಡಿ ನಾವು ಸ್ಲ್ಯಾಬ್ ಹಾಕ್ತು ಹೋಯ್ತು ಅಂದರೆ ಅಲ್ಲಿ ಸಿಲ್ಟ್ ಇರ್ತವೆ, ಕಸ ಇರ್ತವೆ, ಅದನ್ನು ನಾವು ತೆಗಿಯೋಕ್ಕಾಗಲ್ಲ। ಬಟ್ ಈ ಸಂದರ್ಭದಲ್ಲಿ ಪ್ರೊಸೆಷನ್ಗೆ ಬಂದಂಥ ಜನರು ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ, ಅವರು ಬೇರೆ ಒಂದು ಇದರಲ್ಲಿ ಇರ್ತಾರೆ, ಸೊ ಅಲ್ಲಿ ಬೀಳುವಂಥ ಯಾವುದೇ ವ್ಯವಸ್ಥೆ ಆಗಬಾರ್ದು ಅಂತೇಳಿ ಮುಚ್ಚಿ ಅಂತ ಹೇಳಿದರೆ ಅದನ್ನು ನಾವು ಮುಚ್ಚಿಸ್ತೀವಿ। ಸ್ಟಾಲ್ಸ್ಗಳನ್ನ ತೆಗಿತೀವಿ ನಾವು, ಅಂದರೆ ಸೈಡ್ನಲ್ಲಿ ಏನು ಟೀ ಸ್ಟಾಲು, ಪಾನ್ ಸ್ಟಾಲು ಅಂತಂತೆಲ್ಲ ಇಟ್ಕೊಂಡಿದ್ದಾರೆ, ಅದು ನಮಗೆ ಹ್ಯಾಂಪರ್ ಆಗ್ತವೆ, ಅದನ್ನೆಲ್ಲ ನಾವು ಎನ್ಕ್ರೋಚ್ಮೆಂಟ್ ಟೀಮ್ನ ಬಿಟ್ಟು ತೆಗೆಸ್ತಾ ಇದ್ದೀವಿ। ತೆಗೆಸಿರೋದನ್ನು ನಾನು ತಮಗೆ ಶೇರ್ ಅದೇ ಸರ್ ಬೀದಿ ಬದಿ ವರ್ತಕರಿಗೆ ತಾವು ನೋಡ್ಬೋದು 25ನೇ ತಾರೀಕು ನಮ್ಮ ಕೌನ್ಸಿಲಲ್ಲೂ ಸಹಿತ ಈಗಾಗಲೇ 4 ಜಾಗನ ನಾವು ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಾವು 4 ಜಾಗನ ಇಯರ್ ಮಾರ್ಕ್ ಮಾಡಿದ್ದೀವಿ। ಆ ಒಂದು ಪ್ರಪೋಸಲು ನಮ್ಮ ಹತ್ರ ರೆಡಿ ಇದೆ। ಈಗ ಮೊನ್ನೆ ನಮ್ಮ ಮೇಯರ್ ಅವರು ಮತ್ತು ಶಾಸಕರ ಎಲ್ಲರ ಒಂದು ಒಪಿನಿಯನ್ ಮೇಲೆಗೆ ನಾವು ಇನ್ನೂ 15 ಜಾಗ ಅಂದರೆ ಎಲ್ಲೆಲ್ಲಿ ಈ ಥರ ಉಪ್ಪಟಳ ಆಗುತ್ತೆ, ಪ್ರಾಬ್ಲಮ್ಸ್ ಆಗ್ತವೆ, ರೋಡಲ್ಲಿ ಬಂದು ನಿಂತ್ಕೋತಾರೆ ಅಂಥವ್ರಿಗೆ ನಾವು ಒಂದು ಡೆಸಿಗ್ನೇಟೆಡ್ ವೆಂಡಿಂಗ್ ಝೋನನ್ನು ಮಾಡಬೇಕು ಅಂತಿದೆ। ಅದು 25ನೇ ತಾರೀಕು ಡಿಸೈಡ್ ಆಗುತ್ತೆ। ಅದರ ನಂತರ ನಾವು ಚಿಕ್ಕ ಅವ್ರಿಗೆ ನೀರಿನ ವ್ಯವಸ್ಥೆ, ಶೌಚಾಲಯನ ಕೊಟ್ಟು ಅವ್ರಿಗೆ ಹಿಂದೆ ಕಳಿಸ್ತೀವಿ। ಸೊ ಈ ಬೀದಿಗೆ ಬಂದು ಅದು ಮಾರೋದಿದೆಯಲ್ಲ ಆ ವ್ಯವಸ್ಥೆನ ಕ್ರಮೇಣ ನಾವು ಕಡಿಮೆ ಮಾಡ್ತೀವಿ। ಹೌದು ಸರ್, ಫುಟ್ಪಾತ್ ಮೇಲೆ ಅತಿಕ್ರಮಣ ಮಾಡೋದು ನಾನೇ ರೌಂಡಿಂಗ್ ಹೋಗ್ತಾ ಇದ್ದೀನಿ। ಎನ್ಕ್ರೋಚ್ಮೆಂಟ್ ಟೀಮಿಂದ ಮೊನ್ನೆ ತಾವು ನೋಡ್ಬೋದು ಯಾವುದು ರೋಡದು ಅಶೋಕ್ ನಗರ ನಮ್ಮ ಆಫೀಸ್ಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಸುಮಾರು ಗೋಬಿ ಮಂಚೂರಿ ಈ ಅಂಗಡಿ ಎಲ್ಲ ನಾವು ಆಲ್ರೆಡಿ ತೆಗೆಸಿದ್ದೀವಿ। ಇನ್ನೂ ಜನಗಳಿಗೆ ಹೇಳ್ತಿದ್ದೀವಿ ಇಲ್ಲಿ ಮಾರಬೇಡಿ ಅಂತ, ಸಾಕಷ್ಟು IEC ಮಾಡಿದ ನಂತರ ತೆಗಿತೀವಿ। गणेशोत्सवाच्या काळात बेळगाव शहरात येणाऱ्या भाविकांसाठी आमच्या कार्यक्षेत्रातच महाप्रसादाची व्यवस्था करण्यात आली आहे। पुढील काळामध्ये महापालिकेकडून विशेष अनुदान घेऊन सर्वत्र ही व्यवस्था करण्याचा प्रस्ताव जिल्हा प्रशासनाकडे सादर केला जाईल असेही आयुक्त शुभा बी यांनी स्पष्ट केले। विनोद कोलकार, KMM मराठी, बेळगाव।